ಫಸ್ಟು ಉಶ್ ಮಾಡಬೇಕಾದ್ರೆ ಅದು 75-80 ಕೆ ಜಿ ಅಷ್ಟೇ, ಅದರ ಪೂರ್ತಿ ನಾವೇ ಹೊತ್ಕೊಂಡಿದ್ವಿ. ಅಷ್ಟು ಕಷ್ಟಪಟ್ಟ ಮೇಲೆ ಓಮ್ ಏನು ಅನ್ನಿಸ್ತು ಅಂದರೆ ಹಗುರ ಅನ್ನಿಸ್ತು. ಸಿ ರಾಜ್ಕುಮಾರ್ ಅವ್ರ ಕಂಪ್ನಿ ಎಲ್ಲೋದ್ರೂ ಬ್ಯಾನರ್ಗೆ ಒಂದು ವ್ಯಾಲ್ಯೂ ಇದೆ ಅನ್ನೋದು. ಫಸ್ಟು ಒಬ್ಬ ರೌಡಿ ಲವ್ ಮಾಡ್ತಾನೆ, ಲವ್ ಮಾಡಿ ಅವನ ಹೆಂಡ್ತಿ ಅವ್ನ ಲವರ್ ಅವನ್ನ ಬಿಟ್ಟು ಹೊಟ್ಟೋಗ್ತಾಳೆ, ಆವಾಗ ಅವನು ವೈಲೆಂಟಾಗಿ ಇದಾಗೋಗ್ತಾನೆ. ನಮ್ಮಲ್ಲಿರೋ ರೌಡಿಗಳನ್ನ ಇಟ್ಕೊಂಡು ಕತೆ ಮಾಡ್ಕೊಳ್ತಾ ಹೋದ್ವಿ, ಸೇರಿಸ್ಕೊಂಡ್ವಿ. ಆಮೇಲೆ ರಿಯಲ್ ರೌಡಿನ ಹಾಕೋಣ ಅಂತ ಎಲ್ಲ ಕತೆ ಆಗಿ ಸ್ಕ್ರಿಪ್ಟ್ ಆಗಿ ಡೈಲಾಗ್ ಆಗುವಾಗ ಕರೆಕ್ಟಾಗಿ ಸಿನಿಮಾಲಿ ನೋಡಿದ್ರೆ ಒಂದು ಮಿಸ್ಟೇಕ್ ಇದೆ. ಈ ಆಯಿಲ್ ರಾಜನ್ ಕ್ಯಾರೆಕ್ಟ್ರು ಮರ್ಡರ್ ಆಗೋಗಿರೋ ಕ್ಯಾರೆಕ್ಟ್ರು ಫಸ್ಟ್ ಹೆಂಗೆ ಬರುತ್ತೆ? ಪೇಪರ್ ಓಪನ್ ಮಾಡಿದ್ರೆ ಇವಾಗ ಎಲ್ಲಿದ್ದಾನೆ ಸತ್ಯ, ಅವಳೆ ಮಾಧುರಿ ಏನಾದ್ಲು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅವ್ರು ಎಲ್ಲಿದ್ದಾರೆ, ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ನಾನು ತೋರಿಸ್ತೀನಿ. ಕಟ್ ಮಾಡಿದ್ರೆ ನಾವು ಒಂದು ಸಲ ಹೇಳೋಕ್ಕೆ ಸ್ಟಾರ್ಟ್ ಆದಮೇಲೆ ಐಲ್ಯಾಂಡ್ಸ್ಗೆ ದಿನಕ್ಕೆ 5-6 ಜನ ರೌಡಿಗಳು ಬರೋರು. ನಾನು ರೌಡಿ ಸರ್, ನಾನು ಆ ಏರಿಯಾ ರೌಡಿ ಸರ್, ನಾನು ಈ ಏರಿಯಾ ರೌಡಿ ಸರ್, ನಾನು ಅಲ್ಲಿ ಮರ್ಡರ್ ಮಾಡಿದ್ದೀನಿ ಸರ್, ನಾನು ಇಲ್ಲಿ ಮರ್ಡರ್ ಮಾಡಿದ್ದೀನಿ ಬಂದು ನಮ್ಮ ಹತ್ರ ಹೇಳೋರು. ನಮಗೆ ಬೇಕಾಗಿದ್ದು ಸ್ಟಾರ್ ರೌಡಿಗಳು, ಸಾಮಾನ್ಯ ರೌಡಿಗಳಲ್ಲ. ಓಮ್ ಮಾಡುವಾಗ ಬಹಳ ಚಾಲೆಂಜಸ್ ಫೇಸ್ ಮಾಡಿದ್ವಿ ಅಂತ, ಯಾಕಂದ್ರೆ ಒಂದು ಅಂಡರ್ವರ್ಲ್ಡ್ ಕತೆ ಸ್ಪೆಷಲಿ, ಅದ್ರ ಜೊತೆಯಲ್ಲಿ ರಿಯಲ್ ಭೂಗತ ಲೋಕದ ಒಂದಷ್ಟು ಜನರನ್ನ ನೀವು ಬೆಳೆಸ್ಕೊಂಡ್ರಿ. ಮತ್ತೆ ಶಿವಣ್ಣ ಫಸ್ಟ್ ಟೈಮ್ ಲಾಂಗ್ ಇಟ್ಕೊಂಡು ಅದೆಲ್ಲ ಮಾಡಿ ಅಂದರೆ ಇವೆಲ್ಲ ಒಂದ್ಸಲ ಕಣ್ಮುಂದೆ ಬಂದಾಗ ಏನೆಲ್ಲ ಚಾಲೆಂಜಸ್ ಇಲ್ಲ. ಒಂದೇನಾಗಿತ್ತು ಅಂದರೆ, ಇದು ಏನಾಯಿತು ಅಂದರೆ 100 kg ಎತ್ತಿದ್ವಿ, ಇನ್ನೊಂದು 100 kg ಎತ್ತಬೇಕಾದ್ರೆ ಕೆಳಗಡೆ ಒಂದು ಸಪೋರ್ಟ್ ಇತ್ತು. ಫಸ್ಟು ಉಶ್ ಮಾಡಬೇಕಾದ್ರೆ ಅದು 75-80 kg ಅಷ್ಟೇ, ಅದರ ಪೂರ್ತಿ ನಾವೇ ಹೊತ್ಕೊಂಡಿದ್ವಿ. ಪ್ರೊಡಕ್ಷನ್ನು, ಸ್ಪಾಟು, ಅರೇಂಜ್ಮೆಂಟು ಇಂದ ಹೇಳ್ಕೊಂಡು ಪ್ರತಿಯೊಂದು ನಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ವಲ್ಲ. ಆಮೇಲೆ ಅದು ಹೊರಗಡೆ ಶೂಟಿಂಗು, ಕಷ್ಟಪಡೋದು ಅಂದರೆ ಅದು ಉಶ್. 3 ಶಿಫ್ಟು, ರಾತ್ರಿ 4 ಗಂಟೆಗೆ ಮಲಗ್ತಿದ್ವಿ, 6:30ಗೆ ಟೀ ಬಂದ್ಬಿಡೋದು, 7 ಗಂಟೆ ಒಳಗೆ ಸ್ನಾನ ಇಲ್ಲ, ಮುಖ ತೊಳ್ಕೊಳ್ಳೋದು, ಟಾಯ್ಲೆಟ್ಗೆ ಹೋಗೋದು ಬರೋದು. ಅಲ್ಲಿ ಹೋದರೆ ಹಿಂದ್ಗಡೆ ಒಂದು ಮೆಸ್ ಇರೋದು, ಟಿಫನ್ ಮಾಡೋರು. ಆ ಕಡೆ ಹೋದರೆ ಒಂದು ಬಟ್ಟೆ ಅಂಗಡಿ ಥರ ಇಟ್ಬಿಟ್ಟಿದ್ವಿ, ಗಲೀಜಾದ ಬಟ್ಟೆ ಎಲ್ಲ ಒಗೆದು ಐರನ್ ಮಾಡ್ತಂದು ಯಾರೋ ಲೋಕಲ್ ಅವ್ರು ಇದ್ದರು, ಆ ಬಟ್ಟೆ ಹಾಕೊಂಡು ಶೂಟಿಂಗು. ಅದು ಆ ಥರ ತುಂಬ ಕಷ್ಟಪಟ್ಟಂಥ ಸಿನಿಮಾ. ಕಷ್ಟ ಅಂದರೆ ಕಷ್ಟ. ಅಷ್ಟು ಕಷ್ಟಪಟ್ಟ ಮೇಲೆ ಓಮ್ ಏನು ಅನ್ನಿಸ್ತು ಅಂದರೆ ಹಗುರ ಅನ್ನಿಸ್ತು. ಓಮ್ ಕಷ್ಟ ಇದ್ರೂ ಹಗುರ ಅನ್ನಿಸ್ತು. ಬೆಂಗಳೂರಲ್ಲೇ ಇದ್ದೀವಿ, ಅರೇಂಜ್ಮೆಂಟು ಅವ್ರು ಮಾಡ್ತಾಯಿದ್ದಾರೆ. ಸಿ ರಾಜ್ಕುಮಾರ್ ಅವ್ರ ಕಂಪ್ನಿ ಎಲ್ಲೋದ್ರೂ ಬ್ಯಾನರ್ಗೆ ಒಂದು ವ್ಯಾಲ್ಯೂ ಇದೆ. ಸೊ ನಿಮ್ಮ ಕೆಲಸಗಳಾಗೋಗುತ್ತೆ, ಕೆಲಸಗಳು ತಡೆಯಲ್ಲ, ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಇಲ್ಲ. ರಾತ್ರಿ ಶೂಟಿಂಗ್ ಇಲ್ಲವೇ ಇಲ್ಲ. ರಾತ್ರಿ ಮಾಡುವಾಗ ಮಾಡಿದ್ವಿ ನಾವು, ಆಯಿಲ್ ಕುಮಾರ್ ಮಾಡ್ರು, ಆಯಿಲ್ ದಂಧೆ ಅವೆಲ್ಲ ರಾತ್ರಿ ಶೂಟಿಂಗ್ ಮಾಡಿದ್ವಿ. ಕಡಿಮೆ ದಿನಗಳು, ಡೇ ಎಫೆಕ್ಟ್ಗಳಲ್ಲೇ ಜಾಸ್ತಿ ಇತ್ತು. ಇಂಟೀರಿಯರೆಲ್ಲ ಐಲ್ಯಾಂಡ್ಸಲ್ಲೇ ಮಾಡಿಬಿಟ್ವಿ. ಸೊ ಟೋಟಲಿ ಏನಿತ್ತು ಅಂದರೆ ಸಿನಿಮಾ ಬಂದು ರೌಡಿಗಳಿಗೆ ಸಂಬಂಧಪಟ್ಟಂಗೆ ಏನಾಯಿತು ಅಂದರೆ, ನಾವು ರೌಡಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು. ಫಸ್ಟು ಒಬ್ಬ ರೌಡಿ ಲವ್ ಮಾಡ್ತಾನೆ, ಲವ್ ಮಾಡಿ ಅವನ ಹೆಂಡ್ತಿ ಅವ್ನ ಲವರ್ ಅವನ್ನ ಬಿಟ್ಟು ಹೊಟ್ಟೋಗ್ತಾಳೆ, ಆವಾಗ ಅವನು ವೈಲೆಂಟಾಗಿ ಇದಾಗೋಗ್ತಾನೆ. ಅದು ಕಥೆನೇ ಬೇರೆ ಇತ್ತು, ರಿಯಲ್ ಕಥೆನೇ ಬೇರೆ ಇತ್ತು. ಒಬ್ಬ ರೌಡಿನ ಒಬ್ಬ ಹುಡುಗಿ ಮಿಸ್ಯೂಸ್ ಮಾಡ್ಕೋತಾಳೆ, ಅದು ಕತೆ. ಅದು ಅಂದರೆ ಇವನು ರೌಡಿ ಇವನನ್ನು ಲವರ್ ಅಂತ ಮಾಡ್ಕೊಂಡಾಗ ಅವಳು ಸೇಫ್ ಆಗ್ತಾಳೆ ಕಾಲೇಜಲ್ಲಿ ಅಂತ. ಅದು ಮೂಲ ಕತೆ, ನಡೆದಿರೋ ಕಥೆಯಲ್ಲಿ ಇದ್ದಂಥ ಎಳೆ. ಆವಾಗ ಏನಾಗುತ್ತೆ, ಅವಳಿಗೆ ಫಸ್ಟ್ ಇನಿಷಿಯಲಿ ಅದು ಪ್ಲಸ್ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಪ್ರೊಟೆಕ್ಷನ್, ಇವಳಿಗೆ ಯಾರೂ ತೊಂದರೆ ಕೊಡ್ತಿಲ್ಲ, ಇವಾಗ ಯಾರು ಇವಳನ್ನ ಇದು ಮಾಡಲ್ಲ, ಅವಳು ಲವರೇನಪ್ಪ ಅಂತ ಒಂಥರ ಒಂದು ಸ್ವಲ್ಪ ಸ್ಟಾರ್ ವ್ಯಾಲ್ಯೂ ಇರುತ್ತೆ. ಹೋಗ್ತಾ ಹೋಗ್ತಾ ಸ್ಟಾರ್ ವ್ಯಾಲ್ಯೂ ಬೇಕೆಮ್ ಟಾರ್ಚರ್ ಅವಳಿಗೆ. ಅವಳ ಜೊತೆ ಯಾರೂ ಸೇರ್ತಾ ಇಲ್ಲ, ಅವಳು ಕಂಡನೇ ಆಗಲ್ಲ, ಅಯ್ಯೋ ನಮ್ಗೆ ಯಾಕಮ್ಮ ಅಂತ. ಆಮೇಲೆ ಆ ರೌಡಿ ಜೊತೆ ಹೋದರೆ, ಎಲ್ಲಾದರೂ ಲವ್ ಮಾಡೋಕ್ಕೆ ಹೋದ್ರೂ ಈ ಕಾವಲು ಹುಡುಗರು, ಇದು ಮಾಡೋಕ್ಕೆ ಹೋದ್ರು ಹುಡುಗರು. ಸೊ ಎಲ್ಲಿ ಪ್ರೈವಸಿ ಇಲ್ಲ ಅಂತ ಒಂದು ಥರ ಬರುತ್ತೆ. ಅದು ಒಂದು ಹಂತಕ್ಕೆ ಹೋಗಿ ಕಟ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಹೋದಾಗ ವೈಲೆಂಟಾಗಿ ಅವ್ನು ರಿಯಾಕ್ಟ್ ಮಾಡ್ತಾನೆ. ಈ ಥರ ಏನೋ ಒಂದು ಕತೆ ಇತ್ತು. ಬಟ್ ಮಾಡ್ತಾ 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 ಏನಾಯಿತು ಅಂದರೆ, ಆಮೇಲೆ ತಿರುಗಿ ಕಾಲೇಜ್ ಅಂತ ಸೇರಿಸ್ಕೊಂಡು ಹೇಳೋಕ್ಕೆ ಶಿವ ಬಂದಿತ್ತು. ಶಿವ ಥರ ಇರಬಾರ್ದು ಅನ್ನೋದಿತ್ತು. ಈಗೆಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ಬಂದು, ಶಿವರಾಜ್ ಕುಮಾರ್ ಬಂದು, ಆಮೇಲೆ ನಮ್ಮಲ್ಲಿರೋ ರೌಡಿಗಳನ್ನ ಇಟ್ಕೊಂಡು ಕತೆ ಮಾಡ್ಕೊಳ್ತಾ ಹೋದ್ವಿ, ಸೇರಿಸ್ಕೊಂಡ್ವಿ. ಆಮೇಲೆ ರಿಯಲ್ ರೌಡಿನ ಹಾಕೋಣ ಅಂತ ಎಲ್ಲ ಕತೆ ಆಗಿ ಸ್ಕ್ರಿಪ್ಟ್ ಆಗಿ ಡೈಲಾಗ್ ಆಗುವಾಗ ಅನ್ನಿಸಿದ್ದಕ್ಕೆ ಆ ಬಿಗಿನಿಂಗ್ ಪೋರ್ಷನ್ನು ಆಯಿಲ್ ದಂಧೆ ಅವೆಲ್ಲ ಆಮೇಲೆ ಬಂದಿದ್ದು. ಕರೆಕ್ಟಾಗಿ ಸಿನಿಮಾಲಿ ನೋಡಿದ್ರೆ ಒಂದು ಮಿಸ್ಟೇಕ್ ಇದೆ, ಗೊತ್ತಾಗಲಿಲ್ಲ ಜನಕ್ಕೆ. ಅದನ್ನು ಒಬ್ಬ ಆಡಿಯನ್ಸೇ ಬಂದು ನನಗೆ ಹೇಳ್ದ, ನಮಗೂ ಗೊತ್ತಾಗಲಿಲ್ಲ.
ಯಾಕೆಂದರೆ ನಿಮಗೆ ಆಕ್ಯುಪೈಡ್ ಆಗಿದ್ದರೆ ನೀವು ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಈ ಕತೆ ಬಂದು ಬುಕ್ಕಲ್ಲಿ ಆಯಿಲ್ ಕುಮಾರು ಮರ್ಡ್ರಾಗಿ ಹೋಗ್ತಾನೆ. ಎಲ್ಲಿ ಕತೆ ಪಿಕ್ಚರಲ್ಲಿ ಮಧ್ಯದಲ್ಲಿ ಇಂಟರ್ವಲ್ ಎಲ್ಲ ಒಂದು ಕಡೆ ಮರ್ಡರ್ ಆಗುತ್ತೆ. ಈ ಕ್ಯಾರೆಕ್ಟ್ರು ಬಂದು ಮರ್ಡರ್ ಮಾಡುತ್ತೆ. ಶಿವಣ್ಣನ ಕ್ಯಾರೆಕ್ಟ್ರು ಲಾಂಗಲ್ಲಿ ಹೊಡೆದು ಮರ್ಡರ್ ಮಾಡುತ್ತೆ. ಆಯಿಲ್ ರಾಜನ್ ಕ್ಯಾರೆಕ್ಟ್ರು. ಈ ಆಯಿಲ್ ರಾಜನ್ ಕ್ಯಾರೆಕ್ಟ್ರು ಮರ್ಡರ್ ಆಗೋಗಿರೋ ಕ್ಯಾರೆಕ್ಟ್ರು ಫಸ್ಟ್ ಹೆಂಗೆ ಬರುತ್ತೆ? ಫಸ್ಟಲ್ಲಿ ಅವನ್ನ ಕರೆಸ್ತಾರೆ. ಆಯಿಲ್ ರಾಜ ಬಂದು ಹರೀಶ್ ರೈ ಕ್ಯಾರೆಕ್ಟ್ರನ್ನ ಕರೆಸ್ತಾರೆ. ಜಯರಾಜ್ ಮರ್ಡರ್ ಎಪಿಸೋಡ್ ಆಗುತ್ತೆ. ಇದು ಪಿಕ್ಚರ್ ಬಿಗಿನಿಂಗಲ್ಲಿ ಆಗುತ್ತಲ್ವಾ, ಅಂದರೆ ಇವತ್ತಾಗ್ತಾ ಇರೋದು. ಫ್ಲ್ಯಾಶ್ ಬ್ಯಾಕ್ ಕತೆ ಅಂದರೆ ಕತೆ ಓದ್ತಾ ಕತೆ ಆಗೋಗಿರೋ ಕತೆಯಲ್ಲಿ ಅವನು ಆಲ್ರೆಡಿ ಸತ್ತೋಗಿದ್ದಾನೆ. ಅವನು ಇಲ್ಲಿ ಹೆಂಗೆ ಬದುಕಿದ್ದಾನೆ? ಯಾಕೆಂದರೆ ಇದು ಆಮೇಲೆ ಮಾಡಿದ್ವಿ. ರಿಯಲ್ ರೋಡ್ಗಳನ್ನ ಹಾಕ್ಬೇಕು ಅಂದಾಗ ಇದನ್ನು ಮಾಡಿದಾಗ ಅದನ್ನು ನಾವು ಏನಾಯಿತು, ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಹೋಗೋದು ಗೊತ್ತಾಗಬಾರ್ದು ಜನಕ್ಕೆ ಅದು ಗೊತ್ತೇ ಆಗಬಾರ್ದು. ಯಾವಾಗಿಂದ ಎಲ್ಲಿಂದ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್ ಅಂತ ಗೊತ್ತಾಗಬಾರ್ದು ಅಂತಲೇ ನಾವು ಬುಕ್ ತೆಗೆದು ಓದ್ತಿದ್ದಂಗೆ ರಾಜೇಂದ್ರ ಎಪಿಸೋಡ್ ಹಾಕಿದ್ವಿ. ಸೊ ಇಲ್ಲಿ 2-3 ಜನ ರಿಯಲ್ ರೌಡಿಗಳು ಬಂದಿದ್ದರು. 4ನೇ ಒಂದು ರಿಯಲ್ ರೌಡಿ ಬಂದಾಗ ಅದೊಂದು ಬ್ಲಾಕ್ ಆಗೋಯ್ತು. ಜನ ಏನು ಅಂದ್ಕೊಂಡ್ರು ಅದು ಬುಕ್ಕಲ್ಲಿರೋ ಕತೆ ಅಂದ್ಕೊಳ್ಳಿಲ್ಲ. ಅದಕ್ಕೆ ಕ್ಲೈಮ್ಯಾಕ್ಸಲ್ಲಿ ಅದು ವೈಟ್ ಲೀಡರ್ ಹಾಕಿ ಬುಕ್ಕು ಓಪನ್ ಮಾಡ್ತಾರೆ. ಅರ್ಧ ಪೇಜ್ ಕಟ್ಟಾಗಿದೆ. ಆಮೇಲೆ ಸ್ಮಶಾನಕ್ಕೆ ಹೋದರೆ ಅವನು ಆ್ಯಕ್ಚುಲಿ ಆಗ ಲಾಸ್ಟಲ್ಲಿ ಅಂದ್ಕೊಂಡಿದ್ದಿದ್ದು ಏನು ಅಂದರೆ ಕನ್ಸೀವ್ ಮಾಡಿದಾಗ ಎಲ್ಲಿದ್ದಾನೆ ಇವಾಗ ಸತ್ಯ ಅಂದಾಗ ಸ್ಮಶಾನ ತೋರಿಸೋಣ ಅಂತ ಕನ್ಸೀವ್ ಮಾಡಿದ್ದು ಆ ಥರ. ಈಗ ಆಯಿತು, ಇದಾಯಿತು, ಅವನು ವಾಡ್ದ, ಗಲಾಟೆ ಆಗೋಯ್ತು, ಆಸ್ಪತ್ರೆಯಲ್ಲೆಲ್ಲ ಚಿಂದಿ ಆಯಿತು, ಅವಳ ಮುಖಕ್ಕೆ ಆಸಿಡ್ ಹಾಕಿದ್ರು, ಹಾಗೆ ಪೇಪರ್ ಕಟ್ಟಾಯಿತು, ವೈಟ್ ಲೀಡ್ರ್ ಬಂತು, ಪೇಪರ್ ಓಪನ್ ಮಾಡಿದ್ರೆ ಇವಾಗ ಎಲ್ಲಿದ್ದಾನೆ ಸತ್ಯ? ಅವಳೆ ಮಾಧುರಿ ಏನಾದ್ಲು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅವ್ರು ಎಲ್ಲಿದ್ದಾರೆ, ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ನಾನು ತೋರಿಸ್ತೀನಿ. ಕಟ್ ಮಾಡಿದ್ರೆ ಸ್ಮಶಾನ ಸಮಾಧಿಗಳು ತೋರಿಸ್ಬೇಕು ಅಂತ. ಆಮೇಲೆ ಆ ಸ್ಮಶಾನದ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಹಾಕ್ಕೊಂಡಿದ್ದಾನೆ ಅಂತ. ದಟ್ ವಾಸ್ ದಿ ಕನ್ಸೆಪ್ಷನ್ನು. ಶಾರ್ಟು ತೆಗ್ದಿದ್ರು, ಉಪ್ಪಿ ಅವರು ಶಾರ್ಟು ತೆಗ್ದಿದ್ರು. ಎಲ್ಲಿದ್ದಾರೆ ಬನ್ನಿ ಅಂದ ತಕ್ಷಣ ಹಂಗೇ ಸಮಾಧಿಗಳೆಲ್ಲ ಶಾರ್ಟ್ ತೋರಿಸ್ತಾ ಹೋಗ್ತೀವಿ. ಈ ಕಡೆ ಸಮಾಧಿ, ಆ ಕಡೆ ಸಮಾಧಿ, ಸ್ಮಶಾನದೊಳಗೆ ಕಾರ್ ಬರುತ್ತೆ. ಓ ಇವನು ಮೋಸ್ಟ್ಲಿ ಅವರಿಬ್ಬರು ಸತ್ತೋಗಿರೋ ಸಮಾಧಿ ತೋರಿಸ್ತಾನೆ ಅಂತಲೇ ಅನಿಸುತ್ತೆ. ಆವಾಗ ಆ ಸಮಾಧಿ ಅದೇ ಸಮಾಧಿಯ ಸ್ಮಶಾನದಿಂದ ಹಂಗೆ ಕ್ರೇನ್ ಹಿಂಗೆ ಹೋದರೆ ಅದ್ರ ಪಕ್ಕದಲ್ಲಿ ಒಂದು ಫುಟ್ಪಾತಲ್ಲಿ ಒಂದು ಟೀ ಅಂಗಡಿ ಹಾಕ್ಕೊಂಡಿರ್ತಾನೆ. ಇವ್ರು ಶೂಟಿಂಗ್ ಪರ್ಪಸ್ಗೆ ಚೆನ್ನಾಗಿರುತ್ತೆ ಅಂತ ಸ್ಮಶಾನದಲ್ಲೇ ಹಾಕ್ಬಿಟ್ರು. ಅದಕ್ಕೆ ಆಮೇಲೆ ಅದನ್ನು ಕಟ್ ಮಾಡೋದು. ರಾಜ್ಕುಮಾರ್ ಕಂಪನಿ ಆಗಿದ್ದರಿಂದ ನಮ್ಗೆ ರೌಡಿಗಳನ್ನ ಹಾಕೊಂಡು ಮಾಡೋದಾಗಲಿ, ರೌಡಿಗಳ ಜೊತೆ ಕಮ್ಯುನಿಕೇಟ್ ಮಾಡೋದಾಗಲಿ ಯಾವುದೂ ಕಷ್ಟ ಆಗಲಿಲ್ಲ. ಅದಕ್ಕೆ ಬೇಕಾದ ಜನಗಳಿದ್ದರು. ನಾವು ಒಂದು ಸಲ ಹೇಳೋಕ್ಕೆ ಸ್ಟಾರ್ಟ್ ಆದಮೇಲೆ ಐಲ್ಯಾಂಡ್ಸ್ಗೆ ದಿನಕ್ಕೆ 5 ಜನ 6 ಜನ ರೌಡಿಗಳು ಬರೋರು. ನಾನು ರೌಡಿ ಸರ್, ನಾನು ಆ ಏರಿಯಾ ರೌಡಿ ಸರ್, ನಾನು ಈ ಏರಿಯಾ ರೌಡಿ ಸರ್, ನಾನು ಅಲ್ಲಿ ಮರ್ಡರ್ ಮಾಡಿದ್ದೀನಿ ಸರ್, ನಾನು ಇಲ್ಲಿ ಮರ್ಡರ್ ಮಾಡಿದ್ದೀನಿ ಬಂದು ನಮ್ಮ ಹತ್ರ ಹೇಳೋರು. ಅಂದರೆ ಸಿನಿಮಾ ಹಾಂ ಅಂದರೆ ಪೊಲೀಸ್ ಅವ್ರ ಹತ್ರ ಹೇಳಿದ್ರು ಎಲ್ಲ ಹೋಗುತ್ತಲ್ಲ, ನಮ್ಮ ಹತ್ರ ಬಂದು ಹೇಳೋರು. ನಮಗೆ ಬೇಕಾಗಿದ್ದಿದ್ದು ಸ್ಟಾರ್ ರೌಡಿಗಳು, ಸಾಮಾನ್ಯ ರೌಡಿಗಳಲ್ಲ. ಕರ್ನಾಟಕ ಹೆಸರಿರುವಂಥವ್ರು ಬೇಕು. ಅವಕ್ಕೂ ನಾವು ಬಳಸ್ಕೊಟ್ವಿ. ಕೆಲವರು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ. ಅದೊಂದು ಶೂಟಿಂಗೇ ಒಂದು ಅನುಭವ. ಅದು ಜಾತ್ರೆ. ಅದಕ್ಕೇನು ಪ್ರತಿದಿನ ಬೆಳಗ್ಗೆ ಬಂದ ತಕ್ಷಣ ಹುಡುಗರುಗಳಿಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಮುಖದಲ್ಲೆಲ್ಲ ಎಣ್ಣೆ ಮುಖ ಬರಬೇಕು ಅಂತ ನೋಡಿ. ನೀವು ಅಬ್ಸರ್ವ್ ಮಾಡಿ, ಎಲ್ಲ ರೌಡಿಗಳ ಮುಖನೂ ಎಣ್ಣೆ ಮುಖ ಥರ ಇರುತ್ತೆ, ಫ್ರೆಶ್ ಆಗಿರೋಲ್ಲ. ಬೆಳಗ್ಗೆ ಬಂದ ತಕ್ಷಣ ಎಲ್ಲ ರೌಡಿಗಳಿಗೂ ಕಾಸ್ಟ್ಯೂಮರು ಪಾಪ ಕಾಸ್ಟ್ಯೂಮ್ ಎಲ್ಲ ಹಾಕಿದ ತಕ್ಷಣ ಎಣ್ಣೆ ಉಜ್ಜೋನು ಮುಖಗಳಿಗೆ, ಕೈಗಳಿಗೆ. ಅದು ಬೇರೆ, ಅದು ಆ ಪ್ರಿಪ್ರೇಷನ್ನೇ ಬೇರೆ. ಆ ಥರ ಸಿನಿಮಾ, ಆ ಥರ ಮತ್ತೆ ಆ ಟೀಮು, ಪ್ರೇಮ ಅದ್ಭುತ. ಅವಳು ನೀವು ಉಪೇಂದ್ರ ಅವ್ರ ಜೊತೆ ಯಾವ ಸಿನಿಮಾವರೆಗೂ ಕೆಲಸ ಮಾಡಿದ್ರಿ? ಅದಾದ್ಮೇಲೆ ಎ ಬರುತ್ತೆ ಉಪೇಂದ್ರ. ಮತ್ತು ಏನಲ್ಲಿ ನನಗೆ ನಾನೇ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟು. ಆಮೇಲೆ ನನಗೆ ಓಕಸ್ಮ ಬಾಲೆ ಸುದೀಪ್ ನಿಟ್ಟು ಪಿಕ್ಚರ್ ಒಂದು ಬಂತು. ಸರಿ ಡೈರೆಕ್ಷನ್ ಮಾಡೋಣ ಅನ್ನೋದು ಹೋದಾಗ ಸ್ಕ್ರಿಪ್ಟೆಲ್ಲ ಆದಮೇಲೆ ಶೂಟಿಂಗೂ ಇದ್ದೆ. ಶೂಟಿಂಗ್ ಮುಹೂರ್ತನೂ ಉರ್ವಿಶಿಲೇ ಸ್ಟಾರ್ಟ್ ಆಯಿತು. ಆವತ್ತೇ ಸ್ಟೇಟ್ ಅವಾರ್ಡ್ ಬಂತು, ಮಡಿಕೇರಿಯಲ್ಲಿ ಫಂಕ್ಷನ್ ಇತ್ತು. ಅವೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಈ ಆಫರ್ ಬಂತು. ಇವ್ರದ್ದು ಶೂಟಿಂಗೂ ಸ್ವಲ್ಪ ನಿಂತು ಆಯಿತು. ಡೈಲಾಗ್ ಬರ್ದಿದ್ದೀನಿ ನಾನು, ಡೈಲಾಗ್ ರೈಟ್ರಾಗಿ. ಆಮೇಲೆ ಇಂಡಿಪೆಂಡೆಂಟ್ ಡೈಲಾಗ್ ರೈಟ್ರ್ ಆಗ್ಬಿಟ್ಟೆ. ನನ್ನ ಡೈಲಾಗ್ ರೇಷನ್ ರೈಟ್ರಲ್ಲಿ 2 ಸಿನಿಮಾ ಹಿಟ್ ಆಯಿತು. ಲಕ್ಷ್ಮೀ ಮಹಾಲಕ್ಷ್ಮಿ ಹಿಟ್ ಆಯಿತು, ಅಕ್ಕನೂ ಮಾಡಿದೆ,
ಅತ್ತಿಗೆ ಅಮ್ಮ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಬರಲಿಲ್ಲ. ಅದು ಜನ್ಮ ನೀಡಮ್ಮ ಅಂತ ಒಂದು ಸಿನಿಮಾ ಮಾಡಿದೆ, ಅದೂ ನನಗೆ ಮುಗಿಲಿಲ್ಲ. ಅಂದರೆ ನನಗೆ ಅಜಯ್ ಕುಮಾರ್ ಅದು ಅದೇ ನನಗೆ ಹೇಳಿದ್ದು ಏನಂದರೆ, ಸಿ ವಾಟ್ ಕೈಂಡ್ ಆಫ್ ಸಿನಿಮಾಸ್ ನಾವು ವರ್ಕ್ ಮಾಡಿದೆ ಅಂತ. ಆಮೇಲೆ ಲಾಲಿ ಹಾಡು ಮಾಡಿದೆ, ದರ್ಶನ್. ಲಾಲಿ ಹಾಡು ಎಂಥ ಸಿನಿಮಾ, ನಾವು ಮೊನ್ನೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅರೆ ಬರೆದಿದ್ದೀನಲ್ಲ ಚೆನ್ನಾಗಿ ಅನ್ನಿಸ್ತು. ಬರೆದಿದ್ದೀನಿ, ಸ್ಟೇಟ್ ಅವಾರ್ಡ್ ಬಂದು ಪಿಕ್ಚರ್ ಇದಕ್ಕೆ. ಅಂದರೆ ನನಗೆ ಆಶ್ಚರ್ಯ, ನನಗೊಂದು ಸಲ ಅನಿಸುತ್ತೆ, ಒಂದು ತೃಪ್ತಿ. ಸಿ ನಾನು ಕಾಮಿಡಿ ಸಿನಿಮಾಗಳು ಮಾಡಿದೆ, ಫಸ್ಟು ಸಸ್ಪೆನ್ಸ್ ಸಿನಿಮಾ ಮಾಡಿದೆ, ವಿಶು ಓಮ್ ಆ್ಯಕ್ಷನ್ ಸಿನಿಮಾ ಮಾಡಿದೆ. ಎ ಮತ್ತು ಉಪೇಂದ್ರದಲ್ಲಿ ವಿಚಿತ್ರ ಸಿನಿಮಾ, ಅದನ್ನು ಕ್ಯಾಟಗರಿಗೆ ಹಾಕೇ ಆಗಲ್ಲ. ಅದರಲ್ಲಿ ನಂದು ಕಮ್ಮಿ ಪಾತ್ರ ಆದ್ರೂ ಅದರಲ್ಲಿ ಇದೀನಿ ನಾನು. ಅದಾದಮೇಲೆ ನಾನು ಡೈಲಾಗ್ ರೈಟ್ರಾಗಿ ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದೆ. ಅದಾದಮೇಲೆ ಒಂದು ಲವ್ ಸಬ್ಜೆಕ್ಟು, ಯಾವುದು ಲಾಲಿ ಹಾಡು. ನಾನು ಮಾಡೋ ಸಿನಿಮಾ ಮತ್ತು ವಿಲೇಜ್ ಸಬ್ಜೆಕ್ಟು. ಸೊ ಏನಂದರೆ ಎಲ್ಲವನ್ನು, ಆಮೇಲೆ ಒಂದು ಜೀಸಸ್ ಕ್ರೈಸ್ಟ್ದು ಒಂದು ಪೀರಿಯಡ್ ಸಿನಿಮಾ ಮಾಡಿದೆ. ಅದು ಎಷ್ಟು ಕಷ್ಟ ಆಯಿತು ಗೊತ್ತಾ ಸಿನಿಮಾ ಮಾಡಬೇಕಾದ್ರೆ. ಶೂಟಿಂಗು ಏನೂ ಕಾಣಿಸ್ಬಾರ್ದು, ತೆಂಗಿನ ಗರಿ ಕಾಣಿಸೋಂಗಿಲ್ಲ, ಇಟ್ಟಿಗೆ ಕಾಣಿಸೋಂಗಿಲ್ಲ, ರೋಡ್ ಕಾಣಿಸೋಂಗಿಲ್ಲ, ಲೈಟ್ ಕಂಬ ಕಾಣಿಸೋಂಗಿಲ್ಲ ಅಲ್ವಾ, ಮೂಗು ಬಟ್ಟೆ ಹಾಕೊಂಡಿರಬಾರ್ದು, ಕಿವಿ ಬಟ್ಟೆ ಹಾಕಿರಬಾರ್ದು. ಒಳ್ಳೆ ಮಜಾ ಇತ್ತು. ಓಕೆ, ಇಟ್ ಹ್ಯಾಸ್ ಬಿನ್ ಎ ಮಿಕ್ಸೆಡ್ ಬ್ಯಾಗ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.